ಹಾಯ್ ಎಲ್ಲರಿಗೂ, ಇದು ತೇಜಸ್ವಿನಿ ರಮೇಶ್. ನಾನು ಹಾಗೂ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ನಿಮಿಷಾಂಬಾಗ್ ಹೋಗಿದ್ವಿ. ನಾವು ಹೋಗಿದ್ದ ದಿನ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಕೂಡ ಅಷ್ಟೇ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಆದ ನಂತರ ಹೆಣ್ಮಕ್ಳದು ಗೊತ್ತೇ ಇರುತ್ತಲ್ಲ, ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ನಾವೆಲ್ಲ ಮನೆಯಿಂದಲೇ ತಿಂಡಿ ಮಾಡ್ಕೊಂಡು ಹೋಗಿದ್ವಿ. ಹಾಗೂ ದೇವ್ರ ಪ್ರಸಾದ ಕೂಡ 1 ಪ್ಲೇಟ್ ತೊಗೊಂಡು ಎಲ್ಲರೂ ಅದನ್ನು ಹಂಚ್ಕೊಂಡು ಅಲ್ಲೇ ಕೂತು ಊಟ ಮಾಡ್ಕೊಂಡ್ವಿ. ಒಬ್ಬರೊಬ್ಬರು ಮನೆ ತಿಂಡಿ ಕೂಡ ಒಂದೊಂದು ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು ಈ ಥರ ಕೂತು ಒಟ್ಟಿಗೆ ಊಟ ಮಾಡೋದಕ್ಕೆ. ಅದಾದ ನಂತರ ನಾವು ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಅಂತ ಹೇಳಿ ಗೋಸಾಯಿ ಘಾಟ್ಗೆ ಹೋದ್ವಿ. ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು, ಬಟ್ ತಿಳಿ ನೀರು ಹರಿತಿತ್ತು. ಅದರಲ್ಲಿ ಕಾಲು ಬಿಟ್ಕೊಂಡು ತಂಪಾದ ವಾತಾವರಣದಲ್ಲಿ ಸುಮಾರು ಹೊತ್ತು ಕೂತಿದ್ವಿ. ತುಂಬ ಹಾಯ್ ಅನ್ನಿಸ್ತು ಮಾತ್ರ ಇಲ್ಲಂತೂ. ಹಾಗೆ ಇಲ್ಲೂ ಕೂಡ ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿಂದ ಬರ್ತಿದ್ದ ಹಾಗೆ ನನಗೆ ಒಳ್ಳೆ ಕೋಲ್ಡ್ ಆಯಿತು. ಇನ್ನು ನೆಕ್ಸ್ಟ್ ಡೇ ನಮ್ಮ ಮನೆಯವ್ರ ಬರ್ಡೇ ಇತ್ತು, ಹಾಗಾಗಿ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಲ್ಲಿ ಅಪ್ಪ ಮಗಳು ಇಬ್ಬರು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮಾಡಿ ಊಟಕ್ಕೆ ಅಂತೇಳಿ ನಾವು ಶರ್ಲಾಕ್ಸ್ಗೆ ಹೋದ್ವಿ ನೈಟು. ಇದು ಬಂದು ಪಬ್ ಆ್ಯಂಡ್ ರೆಸ್ಟೋ ಬಾರ್. ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಫ್ಯಾಮಿಲಿ ಕೂಡ ಹೋಗ್ಬೋದು, ಹಾಗೆ ಫ್ರೆಂಡ್ಸ್ ಒಟ್ಟಿಗೂ ಕೂಡ ಹೋಗ್ಬೋದು. ಹಾಗೆ ಲೈವ್ ಕೌಂಟ್ರ್ ಇರುತ್ತೆ, ಇದಂತೂ ಮಸ್ತಾಗಿತ್ತು. ಹಾಗೆ ಲೈವ್ ಕಾನ್ಸರ್ಟ್ ಕೂಡ ಇರುತ್ತೆ. ಒಳ್ಳೊಳ್ಳೆ ಕನ್ನಡ ಹಾಡುಗಳನ್ನೇ ಹಾಡ್ತಾರೆ, ನಾವು ರಿಕ್ವೆಸ್ಟ್ ಮಾಡಿದಂಥ ಹಾಡುಗಳಾಗ್ತಾರೆ. ಲೈವ್ ಕೌಂಟ್ರ್ ಅಂತೂ ಸೂಪರಾಗಿತ್ತು. ನಿಮಗೆ ಕಾಕ್ಟೇಲ್ಸು ಮಾಕ್ಟೇಲ್ಸ್ ಅಂತೂ ಚೆನ್ನಾಗಿ ಮಾಡಿಕೊಡ್ತಾರೆ. ಡೈಲಿ ವರ್ಕ್ ಲೈಫ್ ಹಾಗೆ ಪ್ರೆಷರಿಂದ ಆಚೆ ಬರಬೇಕು ಅಂದರೆ ಒಂದು ವೆಕೇಷನ್ ಹೋಗಬೇಕು. ವೆಕೇಷನ್ ಹೋಗೋಕ್ಕಾಗಿಲ್ಲ ಅಂದರೆ ಒಂದು ಸತಿನಾದರೂ ಈ ಥರ ಪಬ್ನ ವಿಸಿಟ್ ಮಾಡಬೇಕು. ಪಬ್ಬು ಪಾರ್ಟಿ ಅನ್ನೋರಿಗೆ ಇದಂತೂ ಒಳ್ಳೆ ಜಾಗ. ನಾವು ಇಯರ್ಲಿ ಒನ್ಸ್ ಅಥವಾ ಟ್ವೈಸ್ ನಾವು ಈ ಥರ ಪಬ್ ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ತೀವಿ. ಹಾಗೆ ನಮ್ಮ ಗುಂಡು ಯಾಕೋ ಸ್ವಲ್ಪ ಮುನ್ಸ್ಕೊಂಡು ಗುಮ್ಮನ್ ಥರ ಕೂತಿದ್ಲು. ಅವಳನ್ನ ನಾವು ಯಾವತ್ತೂ ಪಬ್ ಆ್ಯಂಡ್ ಬಾರ್ ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿರಲಿಲ್ಲ. ಹಾಗಾಗಿ ಅಲ್ಲಿರೋ ಜನನೆಲ್ಲ ನೋಡಿ ಆ ಮ್ಯೂಸಿಕ್ಕೆಲ್ಲ ಕೇಳಿ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ಲು. ನಮ್ಮ ಮನೆಯವರು ಹಾಗೆ ನಮ್ಮಪ್ಪ ಸ್ವಲ್ಪ ಚಿಯರ್ ಅಪ್ ಮಾಡ್ತಿದ್ರು ಅವಳಿಗೆ. ಹಾಗೆ ಅಲ್ಲೊಂದು ಪುಟ್ಟ ಹುಡುಗಿ ಸಿಕ್ಕಿದ್ಲು ಅವಳಿಗೆ. ಅವಳ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಆ ನಂತರನೂ ಯಾಕೋ ಮತ್ತೆ ಹೀಗೆ ಡ್ಯಾನ್ಸ್ ಆಡೋದನ್ನ ನೋಡ್ಕೊಂಡು ಉಪ್ಪಂತ ಕೂತ್ಕೊಂಡ್ಳು. ನಮ್ಮ ಮನೆಯವರು ಅವಳನ್ನ ಕೈ ಇಟ್ಕೊಂಡು ಸ್ವಲ್ಪ ಚಿಯರ್ ಅಪ್ ಮಾಡೋದಕ್ಕೆ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು ಡ್ಯಾನ್ಸ್ ಮಾಡಿಕೊಂಡು. ಆಮೇಲೆ ಸ್ವಲ್ಪ ಮೂಡ್ ಅವಳಿಗೂ ಚೆನ್ನಾಗಿ ಅನ್ನಿಸ್ತು. ಇನ್ನು ಈ ಪಬ್ ಆ್ಯಂಡ್ ರೆಸ್ಟೋ ಬಾರ್ನಲ್ಲಿ ಊಟದ ವಿಷಯಕ್ಕೆ ಬಂದರೆ ಊಟ ಬಂದು ಆ್ಯಾವ್ರೇಜ್ ಆಗಿತ್ತು. ಪ್ರೆಸೆಂಟೇಷನ್ ಬಂದು ತುಂಬ ಚೆನ್ನಾಗಿರುತ್ತೆ, ಬಟ್ ಟೇಸ್ಟ್ ವೈಸ್ ಬಂದು ಸ್ವಲ್ಪ ಓಕೆ ಅನ್ನಿಸ್ತು. ಬಟ್ ಮಾಕ್ಟೇಲ್ ಬಂದು ತುಂಬ ಚೆನ್ನಾಗಿ ಕೊಡ್ತಾರೆ. ಇಲ್ಲಂತೂ ಪಾರ್ಟಿ ಮಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಮಗೆ. ನೈಟ್ 11:30 ಆಗಿಬಿಟ್ಟಿತ್ತು ಮನೆಗೆ ಹೋಗೋ ಅಷ್ಟೊತ್ತಿಗೆ. ಪಾರ್ಟಿ ಇಷ್ಟಪಡೋವಂಥವ್ರಿಗೆ ಬೆಸ್ಟ್ ಪ್ಲೇಸ್ ಇದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ.